ಮಂತ್ಲಿ ನನ್ನ ಸ್ಯಾಲ್ರಿ 20,000. ಇದಲ್ದೆ ಬೇರೆಯವರಿಂದ ಇಲ್ಲಿ ಬಂದು PGಲೇ ಸ್ಟೇ ಮಾಡ್ತಾ ಇರೋದು. ಇದಲ್ದೆ ತಿಂಗಳು ನಾನು ಮನೆಗೆ ಬೇರೆ ದುಡ್ಡು ಕಳಿಸ್ಬೇಕು, ಇಲ್ಲಿ ನಾನು ಎಕ್ಸ್ಪೆನ್ಸ್ ಬೇರೆ ನೋಡ್ಕೊಬೇಕು. ಈ ತರ ಸಿಚುವೇಶನ್ ಅಲ್ಲಿ ನೀವು ನಿಮ್ಮ ಫೈನಾನ್ಸ್ ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತಾನೆ ಈ ವಿಡಿಯೋನ ಡೀಟೇಲ್ ಆಗಿ ನೋಡೋದು. ಸೊ ದಿಸ್ ಇಸ್ ಕಿಶೋರ್ ಹಿಯರ್, ಫೌಂಡರ್ ಅಂಡ್ CEO ಆಫ್ ಟ್ರೇಡ್ ಅಚೀವರ್ಸ್. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಮಂತ್ಲಿ 20,000 ರೂಪಾಯಿ ಬಜೆಟಿಂಗ್ ಹೇಗೆ ಅಂತಾನೆ ಈ ವಿಡಿಯೋ ನಾವು ಡೀಟೇಲ್ ಆಗಿ ನೋಡೋದು. ಏನು ಅಂದ್ರೆ ನೀವು ಬೇರೆಯವರಿಂದ ಬಂದು ಇಲ್ಲಿ ಸೆಟ್ಲ್ ಆಗಿರ್ತೀರಾ. ಇವಾಗ ತುಂಬಾ ಜನಕ್ಕೆ ಏನು ಅಂದ್ರೆ ಆ ಬಜೆಟಿಂಗ್ ಹೇಗೆ ಹಾಕ್ಬೇಕು ಅಂತ ಗೊತ್ತಿಲ್ಲದೆ ತಿಂಗಳು ಸ್ಟಾರ್ಟಿಂಗ್ ಅಲ್ಲೇ 5 ದಿವಸ 10 ದಿವಸದಲ್ಲಿ ಎಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ಫ್ರೆಂಡ್ಸ್ ಹತ್ರನೋ ಯಾರ ಹತ್ರ ಆದ್ರೂ ದುಡ್ಡು ಸಾಲ ತಗೊಂಡು ರೊಟೇಟ್ ಮಾಡ್ತಿರ್ತೀರಾ. ಯಾಕೆಂದ್ರೆ ಪ್ರಾಪರ್ ಆಗಿ ಫೈನಾನ್ಸ್ ಮ್ಯಾನೇಜ್ ಮಾಡೋದು ಗೊತ್ತಿರಲ್ಲ. ಅದ್ರ ಬಗ್ಗೆನೇ ಈ ವಿಡಿಯೋ ನಾವು ನೋಡೋಣ. ಇವಾಗ ಲೆಟ್ಸ್ ಸೇ ಫಸ್ಟ್ ಬಂದು ಸ್ಯಾಲ್ರಿ ಎಷ್ಟು ಅಂತ ನೋಡಿದ್ರೆ 20K. ಇದು ಬಂದು ಯಾರಿಗೆ ಅಂದ್ರೆ ವಿತ್ ಕಮಿಟ್ಮೆಂಟ್. ಒಂದು ಬ್ಯಾಚುಲರ್ ಬೇರೆ ಊರಿಂದ ಕಾಲೇಜ್ ಮುಗಿಸಿ ಇಲ್ಲಿ ಬಂದು ಕೆಲ್ಸಕ್ಕೆ ಸೇರಿದ್ದಾರೆ, 20,000 ರೂಪಾಯಿ ಸಂಬಳ ಸಿಗ್ತಾ ಇದೆ. ಆ ತರ ಇರೋರಿಗೆ ಈ ಬಜೆಟಿಂಗ್ ನಾವು ನೋಡ್ತಾ ಇರೋದು. ನೆಕ್ಸ್ಟ್ ವಿಡಿಯೋ ನಾವು ಇನ್ನೂ ಏನ್ ಡೀಟೇಲ್ ಆಗಿ ನೋಡ್ತೀವಿ ಅಂದ್ರೆ, ಇನ್ ಕೇಸ್ ಆಲ್ರೆಡಿ ನಾನು ಸ್ವಂತ ಊರಲ್ಲೇ ಇದ್ದೀನಿ, ಓದ್ ಮುಗಿಸಿದ್ಮೇಲೆ ಇಲ್ಲೇ ಕೆಲಸ ಸಿಗುತ್ತೆ, ಅಪ್ಪ ಅಮ್ಮನ ಜೊತೆ ಸ್ವಂತ ಮನೇಲೇ ಇದ್ದೀನಿ, ಕಮಿಟ್ಮೆಂಟ್ ಇಲ್ಲ ನನಗೆ, ಬೇರೆ ಬಜೆಟಿಂಗ್, ಅದು ನಾವು ನೆಕ್ಸ್ಟ್ ವಿಡಿಯೋ ನೋಡೋಣ. ಈ ವಿಡಿಯೋಲಿ ವಿತ್ ಕಮಿಟ್ಮೆಂಟ್ ಬೇರೆಯವರಿಂದ ಬಂದು ಸ್ಟೇ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಯಾವ ಖರ್ಚು ಬರುತ್ತೆ ಅಂತ ನೋಡಿದ್ರೆ, ಫಸ್ಟ್ ತಗೊಂಡಾಗ್ಲೇ PG ಖರ್ಚು ಬರುತ್ತೆ. PG ಅನ್ನೋವಾಗ ಪೇಯಿಂಗ್ ಗೆಸ್ಟ್. ಇವಾಗ ಫಾರ್ ಎಕ್ಸಾಂಪಲ್ ನೀವು ಬಂದು ರೂಮು ಕೊಟ್ಬಿಡ್ತಾರೆ ಸ್ಟೇ ಮಾಡಕ್ಕೆ, ಪ್ಲಸ್ ಫುಡ್ಗೂ ಅವರೇ ಪ್ರೊವೈಡ್ ಮಾಡ್ಬಿಡ್ತಾರೆ. ತುಂಬಾ ಜನ ಏನ್ ತಪ್ಪು ಮಾಡ್ತಾರೆ ಅಂದ್ರೆ, ಈ ಜಾಗದಲ್ಲಿ ಪೇಯಿಂಗ್ ಗೆಸ್ಟ್ ಹೋಗೋ ಬದಲು ಫ್ರೆಂಡ್ಸ್ ಜೊತೆ ಸೇವ್ ಮಾಡ್ಕೊಳ್ಳೋಣ. ಸ್ವಲ್ಪ ಜನ ಏನ್ ಮಾಡ್ತಾರೆ, ಪೇಯಿಂಗ್ ಗೆಸ್ಟ್ ಆಗಿರ್ತಾರೆ, ಆದ್ರೆ ಇಲ್ಲಿ ಫ್ರೆಂಡ್ಸ್ ಇದ್ದಾರೆ, ಒಂದು ರೂಮಲ್ಲಿ 4 ಜನ ಸೇರಿಸಿ ಒಂದು ಮನೆ ತಗೊಂಡು ಮೂವ್ ಮಾಡೋಣ ಅನ್ಬಿಟ್ಟು, ಅಡ್ಗೆ ಮಾಡ್ಕೊಳ್ಳೋಣ ಅನ್ಬಿಟ್ಟು ಆ ತರ ಒಂದು ಶಿಫ್ಟಿಗೆ ಹೋಗ್ತಾರೆ. ಅದ್ರಲ್ಲಿ ಏನು ಡ್ರಾಬ್ಯಾಕ್ ಅಂದ್ರೆ, ಮಾಡೋದು ತಪ್ಪಿಲ್ಲ. ಇನ್ ಕೇಸ್ ನೀವು ಆತರ ಹೋಗ್ತೀರಾ ಅಂದ್ರೆ ಒಂದು 8,000 ರೂಪಾಯಿ ಬಾಡಿಗೆ ಇದೆ, 4 ಜನ ಸೇರಿದ್ರೆ ಒಬ್ಬೊಬ್ಬರಿಗೆ 2,000 ರೂಪಾಯಿ ಆಗುತ್ತೆ. ಊಟ ನಾವೇ ಅಡ್ಗೆ ಮಾಡ್ಕೊಂಡು ತಿನ್ಬಿಡೋಣ. ಅವಾಗ ಆತರ ಏನಾಗುತ್ತೆ, ಇನ್ನೊಂದು 2,000 ರೂಪಾಯಿ ಕಮ್ಮಿ ಆಗುತ್ತೆ ಅನ್ನೋ ತಪ್ಪಿಲ್ಲ. ಆದ್ರೆ ಮೇನ್ಲಿ ಬ್ಯಾಚುಲರ್ಸ್ ಏನ್ ತಪ್ಪು ಮಾಡ್ತಾರೆ ಅಂದ್ರೆ, ಆತರ ಹೋಗ್ಬಿಟ್ಟು ಕೊನೆಗೆ ಅವರು ಅಡ್ಗೆ ಮಾಡಲ್ಲ, ಎಲ್ಲರೂ ಆಚೆನೆ ಆರ್ಡರ್ ಮಾಡಿ ತಿಂತಾರೆ. ಸೊ ಮುಂಚೆ ಕೊಟ್ಟಿರೋ ಬಜೆಟ್ಗಿಂತ ಜಾಸ್ತಿ ಆಗ್ಬಿಡುತ್ತೆ. ಸೊ ಮೈ ಸಜೆಷನ್, ನೀವು 100% ಕಾನ್ಫಿಡೆಂಟ್ ಆಗಿ ಅಡ್ಗೆ ಮಾಡ್ಕೊಂತೀರಾ ಅಂದ್ರೆ ನೀವು ಫ್ರೆಂಡ್ಸ್ ಜೊತೆ ಇದ್ದು ಒಂದು ರೂಮಲ್ಲಿ ಇರೋದು, ಸ್ಟೇ ಮಾಡೋದು ಏನ್ ತಪ್ಪಿಲ್ಲ. ಬಟ್ ವೆರಾಸ್ ನೀವು ಅಡ್ಗೆನೂ ಮಾಡಲ್ಲ, ಆಚೆ ತಿಂತೀರಾ ಅಂದ್ರೆ ಪೇಯಿಂಗ್ ಗೆಸ್ಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಯಾಕಂದ್ರೆ ಖರ್ಚು ಜಾಸ್ತಿ, ಆಚೆ ಕಡೆ 3 ಹೊತ್ತು ತಿಂತೀರಾ ಅಂದ್ರೆ. ಸೊ ನಾವು ಪೇಯಿಂಗ್ ಗೆಸ್ಟಿಗೆ ಎಷ್ಟು ಹಾಕ್ಬೋದು ಅಂದ್ರೆ, ನೀವು 7,000 ರೂಪೀಸ್ ಹಾಕ್ಬೋದು. ಇಲ್ಲೂ ತುಂಬಾ ಜನ ಏನ್ ಮಾಡ್ತಾ ಇದ್ರೆ, ಒಂದು 5 ಸಿಗ್ತಾ ಇದೆ, 6,000 ಸಿಗ್ತಾ ಇದೆ, ನಾನು ಅಲ್ಲಿ ಹೋಗ್ತೀನಿ, ತುಂಬಾ ಖರ್ಚು ಮಾಡೋದು ಬೇಡ, ಅದಕ್ಕಿಂತ ಒಂದು 7,000 ಒಂದು ರೀಸನಬಲ್ ಪ್ರೈಸ್ ಹಾಕೊಂಡ್ರೆ ಬೆಟರ್ ಆಗಿರುತ್ತೆ. ಯಾಕಂದ್ರೆ ಹೆಲ್ತ್ ಮೈಂಡ್ ಸ್ಟ್ರಾಂಗ್ ಆಗಿದ್ರೆ ನಾವು ನೆಕ್ಸ್ಟ್ ಕೆಲಸ ಕರೆಕ್ಟ್ ಮಾಡಕ್ಕಾಗತ್ತೆ. ಸೊ 7,000 ಇಸ್ ಅ ರೀಸನಬಲ್ ಪ್ರೈಸ್. ಸೊ 7,000ಗೆ ಏನು ತಪ್ಪಿಲ್ಲ. ನೀವು ಕೆಲವು ಜನ ಇದ್ರಲ್ಲಿ ತಪ್ಪು ಮಾಡಿ ಏನ್ ಮಾಡ್ತಾರೆ ಅಂದ್ರೆ, ಪೆಟ್ರೋಲ್ ಖರ್ಚು ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ. ಯಾಕೆ ಹೇಳ್ತೀನಿ ಅಂದ್ರೆ, ಇವಾಗ 7,000 ರೂಪಾಯಿ ಖರ್ಚು ಮಾಡೋದು ಬೇಡ, ನಾನು ಕಮ್ಮಿ ಮಾಡ್ತೀನಿ ಅನ್ಬಿಟ್ಟು ಒಂದು 5,000 ರೂಪಾಯಿ 5,500ಕ್ಕೆ ಒಂದು ಏನು ಅಂದ್ರೆ ನಿಮ್ಮ ಆಫೀಸಿಂದ ಒಂದು 15 ಕಿಲೋಮೀಟರ್ ಇಲ್ಲ ಒಂದು 20 ಕಿಲೋಮೀಟರ್ ದೂರದಲ್ಲಿ PGಗೆ ಹೋಗಿ ನೋಡ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ, ಅಲ್ಲಿ 5,500 ಬಂದ್ರು, ಇಲ್ಲಿ ಪೆಟ್ರೋಲ್ ನೋಡಿದ್ರೆ ಒಂದು ಆಲ್ಮೋಸ್ಟ್ 2,500ಕ್ಕೆ ಬಂದು ನಿಂತ್ಬಿಡುತ್ತೆ. ಅವಾಗ 2,500 ಬಂದಿದ ತಕ್ಷಣ ಹತ್ತತ್ರ 9,500 ಈ ತರ ಹೊಟ್ಟೋಗುತ್ತೆ. ಸೊ ಅದ್ರ ಬದಲು ನೀವೇನ್ ಮಾಡ್ಬೋದು ಅಂದ್ರೆ, ಸ್ವಲ್ಪ ನಿಮ್ಮ ಇದನ್ನ ಜಾಸ್ತಿ ಮಾಡಿ. ಏನು ಅಂದ್ರೆ, ನಿಮ್ಮ ಆಫೀಸ್ ಪಕ್ಕದಲ್ಲಿ ಒಂದು PG ನೋಡಿ, ಒಂದು ರೇಂಜ್ ನೋಡಿದ್ರೆ ಯು ಕ್ಯಾನ್ ಗೋ ಫ್ರಮ್ 5 ಕಿಲೋಮೀಟರ್ಸ್ ಟು 8 ಕಿಲೋಮೀಟರ್. ಸೊ 5ರಿಂದ 8 ಕಿಲೋಮೀಟರ್ ಒಳಗೆ ನಿಮ್ಮ ಆಫೀಸ್ ಸರೌಂಡಿಂಗ್ ಅಲ್ಲಿ ನೀವು PG ತಗೊಂಡ್ರೆ ಇಟ್ ವಿಲ್ ಬಿ ಬೆಟರ್. ನಾರ್ಮಲ್ ಆಗಿ IT ಅಲ್ಲೋ ಇಲ್ಲ BPO ಅಲ್ಲಿ ಕೆಲಸ ಮಾಡೋ, ಈ ತರ ಕಂಪನಿ ಕೆಲಸ ಮಾಡೋರೆಲ್ಲ ಅದ್ರ ಪಕ್ಕದಲ್ಲಿರೋ PG ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗೇ ಇರುತ್ತೆ. ಸೊ 7,000 ಇಸ್ ಅ ವೆರಿ ರೀಸನಬಲ್ ಪ್ರೈಸ್. ಅವಾಗ ಏನಾಗುತ್ತೆ ಅಂದ್ರೆ, ಈ 5ರಿಂದ 8 ಕಿಲೋಮೀಟರ್ ಅನ್ನೋವಾಗ ನಿಮಗೆ ಪೆಟ್ರೋಲ್ ಖರ್ಚು ಕಮ್ಮಿ ಆಗುತ್ತೆ. ಆಟೋಮ್ಯಾಟಿಕಲಿ ನಿಮ್ಮ ಒಂದು ತಿಂಗಳಿಗೆ ನಿಮ್ಮ ಪೆಟ್ರೋಲ್ ಖರ್ಚು 1,000 ರೂಪೀಸ್ ಅಲ್ಲೇ ಮುಗ್ದೋಗುತ್ತೆ. ಸೊ ನೀವು ಅನಾವಶ್ಯವಾಗಿ ಪೆಟ್ರೋಲ್ ಜಾಸ್ತಿ ಮಾಡ್ಕೊಂಡು ಫುಡ್ನ ಕಮ್ಮಿ ಮಾಡೋ ಬದಲು ಹೆಲ್ತಿಯಾಗಿ ತಿಂದು ಒಳ್ಳೆ ಜಾಗದಲ್ಲಿ ಸ್ಟೇ ಮಾಡಿ ಪೆಟ್ರೋಲ್ ಕಮ್ಮಿ ಮಾಡೋದು, ಇಟ್ ವಿಲ್ ಬಿ ಅ ವೆರಿ ವೈಸ್ ಡಿಸಿಷನ್. ಸೊ ಅದು ಬಂದು ನೆಕ್ಸ್ಟ್ ಥಿಂಗ್. ಅದಾದ್ಮೇಲೆ ಏನು ಅಂತ ನೋಡಿದ್ರೆ, ನೆಸೆಸಿಟಿ ಅಂತ ನೋಡಿದ್ರೆ, ಬೇಸಿಕ್ ಆಗಿ ಎಲ್ಲರೂ ಮೊಬೈಲ್ ರೀಚಾರ್ಜ್ ಮಾಡಲೇಬೇಕು. ಮೊಬೈಲ್ ರೀಚಾರ್ಜ್ ಲೆಟ್ಸ್ ಸೇ 300 ರೂಪೀಸ್ ಪರ್ ಮಂತ್. ಹೇಗೋ 300 ರೂಪಾಯಿ ರೀಚಾರ್ಜ್ಗೆ ಅಂತ ನಾವು ನಾರ್ಮಲ್ ಆಗಿ ಮಾಡೋದೆ. ಸೊ ಒಂದು 2 GB ಡೇಟಾ ಆ ಥರ ಒಂದು ಪ್ಲಾನ್ ತಗೊಳ್ಳೋದು, ಇಟ್ ವಿಲ್ ಬಿ ಯೂಸ್ಫುಲ್. ಸೊ 300 ರೂಪೀಸ್ ಫಾರ್ ಮೊಬೈಲ್ ರೀಚಾರ್ಜ್. ಅದಾದ್ಮೇಲೆ ಏನು ಅಂತ ನೋಡಿದ್ರೆ, ಫಾರ್ ಎಂಟರ್ಟೈನ್ಮೆಂಟ್ ಇವಾಗ ಖಂಡಿತ. ಸೊ ಇವಾಗ ಒಂದು ಎಂಟರ್ಟೈನ್ಮೆಂಟ್ ಅನ್ನೋದು ಬೇಸಿಕ್ ನೀಡೆ. ಇವಾಗ ಎಷ್ಟೊಂದು ಜನ ಬಜೆಟಿಂಗಲ್ಲಿ ಹೇಳುವಾಗ, ನೀವು ಆದಷ್ಟು ನೀವು ಎಂಟರ್ಟೈನ್ಮೆಂಟ್ ಎಲ್ಲ ಕಟ್ ಮಾಡ್ಬಿಡಿ, ಅವಾಗಲೇ ನಿಮ್ಮ ಲೈಫ್ ಫ್ಯೂಚರ್ ಚೆನ್ನಾಗಿರತ್ತೆ ಅಂತ. ಆಕ್ಚುಲಿ ಫ್ಯಾಕ್ಟ್ ಆಗಿ ಹೇಳಿದ್ರೆ ಆ ಥರ ಮಾಡೋಕ್ಕಾಗಲ್ಲ. ನನಗೂ ಗೊತ್ತು, ಯಾಕೆಂದ್ರೆ ನಾನು ಮಾತಾಡಿ ಈ ಬಜೆಟಿಂಗ್ ತೊಗೊಳಕ್ ಮುಂಚೆ ತುಂಬಾ ಜನ ಹತ್ರ ಮಾತಾಡುವಾಗ ಅವ್ರ ಇನ್ಪುಟ್ಸ್ ಎಲ್ಲ ತೊಗೊಂಡಿದ್ದೀನಿ. ಅವ್ರು ಹೇಗಿದ್ದಾರೆ, ಅವ್ರು ಹೇಳೋದೊಂದು ಆದರೆ ಮಾಡೋದೊಂದು. ಅದಕ್ಕೆ ಹೇಳ್ತಾ ಇದ್ದೀನಿ, ಎಂಟರ್ಟೈನ್ಮೆಂಟ್ ಇಲ್ಲದೆ ನಾವು ಇರೋಕ್ಕಾಗಲ್ಲ. ಸಮಥಿಂಗ್ ಯು ವಿಲ್ ಬಿ ನೀಡಿಂಗ್ ಫಾರ್ ದಟ್. ಸೊ ನನಗೆ ಅನ್ಸುತ್ತೆ ನೀವು ಒಂದು 1,500 ಯು ಕ್ಯಾನ್ ಸ್ಪೆಂಡ್ ಫಾರ್ ಎಂಟರ್ಟೈನ್ಮೆಂಟ್. ಇದು ಫಾರ್ ಎಕ್ಸಾಂಪಲ್ ತುಂಬ ಜನ ಹೇಳೋದೇನು ಅಂದರೆ, ಸರ್ ನಂಗೆ ಅಟ್ಲೀಸ್ಟ್ ಸಿನಿಮಾಗೆ ಹೋಗಕ್ಕೆ ಇಷ್ಟ ಸರ್, ಇಲ್ಲ ಆಚೆ ತಿನ್ನಬೇಕು, ಆ ಥರ ಇರುವಾಗ
ನೀವು ಥಿಯೇಟರ್ಗೆ ಹೋಗ್ತೀರಾ ಅಂದರೆ ಲೆಟ್ಸ್ ಸೇ ಯು ಕ್ಯಾನ್ ಸೆಂಡ್ ಅಪ್ ಟು 250 rupees ಫಾರ್ ಅ ಫಿಲ್ಮ್. ಒಂದು 250 ರೂಪಾಯಿ ಖರ್ಚು ಮಾಡ್ತಾರೆ. ಆ ಥರ ಖರ್ಚು ಮಾಡಿಬಿಟ್ಟು ಒಂದು 2 ಸಿನಿಮಾಗೆ ಹೋಗ್ತಾರೆ. ಇಲ್ಲ ಟೈಮ್ಸ್ ಫುಡ್ಡಿಗೆ ಆಚೆ ಹೋದ್ರೆ ಒಂದು ಫ್ರೈಡ್ ರೈಸ್ ತೊಗೊಳೋದು, ಬಿರಿಯಾನಿ ತೊಗೊಳೋದು, ಏನೋ ಒಂದು ನಮ್ಮ ಖುಷಿ ಖರ್ಚು ಒಂದು 150-200 ಸ್ಪೆಂಡ್ ಮಾಡೋದು ಅನ್ನೋದು ನಾರ್ಮಲ್ ಆಗಿ ಮಾಡ್ಬೋದು. 1500 ಇದ್ರೆ ಯು ಕ್ಯಾನ್ ಯೂಸ್ ಇಟ್ ಫಾರ್ ಯುವರ್ ಎಂಟರ್ಟೈನ್ಮೆಂಟ್. ಸ್ವಲ್ಪ ಏನು ಅಂತ ಹೇಳೋದು, ಫ್ರೀ ಮಾಡ್ಕೊಳ್ಳೋಕೆ ನೀವು ಯೂಸ್ ಮಾಡ್ಕೊಳ್ಳೋದೇನು ತಪ್ಪಿಲ್ಲ, ನೀವು ಅದು ಹೆಂಗೆ ಮ್ಯಾನೇಜ್ ಮಾಡ್ತೀರೋ. ಆದರೆ ಈ ಬಜೆಟ್ ದಾಟಬೇಡಿ. 20,000ದಲ್ಲಿ 10,000 ರೂಪಾಯಿ ಎಂಟರ್ಟೈನ್ಮೆಂಟ್ಗೆ ಹೋಯ್ತು ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ 1,500 ರೂಪಾಯಿ ಅನ್ನೋದು ಒಂದು ರೀಸನಬಲ್ ಪ್ರೈಸ್. ಸೊ 1,500 ಯು ಕ್ಯಾನ್ ಯೂಸ್ ಇಟ್ ಫಾರ್ ಯುವರ್ ಎಂಟರ್ಟೈನ್ಮೆಂಟ್ ಪರ್ಪಸ್. ನೆಕ್ಸ್ಟ್ ಏನು ಅಂತ ನೋಡಿದ್ರೆ ಫ್ಯಾಮಿಲಿ ಕಳಿಸ್ಬೇಕು. ಮುಖ್ಯವಾದ ಖರ್ಚು ಯಾವ್ದು ಬರುತ್ತೆ ಅಂದರೆ ಊರಿಗೆ ಬಂದು ಫ್ಯಾಮಿಲಿಗೆ ಬಂದು ನಾನು ದುಡ್ಡು ಕಳಿಸ್ಬೇಕು. ಸೊ ಹೇಗೂ ನಾರ್ಮಲ್ ಆಗಿ ಎಲ್ಲರೂ ಕಳಿಸೋ ಒಂದು ಅಮೌಂಟ್ ನಾನು ವಿಚಾರಿಸಿದ್ವರೆಗೂ ಎಲ್ಲರೂ ಹೇಳೋದೇನು ಅಂದರೆ, ಸರ್ ನಂಗೆ ತಿಂಗಳಿಗೆ ಒಂದು 20,000 ರೂಪಾಯಿ ಸಂಬಳದಲ್ಲಿ ನನ್ನ ಖರ್ಚೆಲ್ಲ ನೋಡಿಕೊಂಡು ಮನೆಗೆ ಹೇಗೋ ಒಂದು 5,000 ರೂಪಾಯಿ ಕಳಿಸ್ಬೋದು. ಸೊ 5,000 ಇಸ್ ನಾಮಿನಲ್, ನಾನು ಖಂಡಿತ ಕಳಿಸ್ಲೇಬೇಕು. ಸೊ 5,000 ಅನ್ನೋದು ಒಳ್ಳೆ ಅಮೌಂಟ್, ನೀವು ಧಾರಾಳವಾಗಿ ನಿಮ್ಮ ಫ್ಯಾಮಿಲಿಗೆ ಕಳಿಸ್ಬೋದು. ಇದು ಬಂದು ಫ್ಯಾಮಿಲಿ ಎಕ್ಸ್ಪೆನ್ಸ್. ಅದ್ರದ್ದು ನೆಕ್ಸ್ಟ್ ಏನು ಅಂದರೆ ಟ್ರಾವೆಲಿಂಗ್ ಟು ಯುವರ್ ನೇಟಿವ್ ಪ್ಲೇಸ್. ಸರ್ ನಾನು ಬೇರೆ ಊರಿಂದ ಬಂದಿದ್ದೀನಿ ಸರ್, ನಾನು ತಿಂಗಳು ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಅಟ್ಲೀಸ್ಟ್ ಹೋಗ್ಬಿಟ್ಟು ನನ್ನ ಫ್ಯಾಮಿಲಿನ ನೋಡಿಕೊಂಡು ವಾಪಸ್ ಬಂದುಬಿಡ್ತೀನಿ. ಅದಕ್ಕೆ ಎಕ್ಸ್ಪೆನ್ಸ್ ಹೇಗೋ ಹಾಗೆ ಆಗುತ್ತೆ. ಅವಾಗ ನೋಡಿದ್ರೆ ಟ್ರಾವೆಲಿಂಗ್ ಟು ನೇಟಿವ್ ಅದಕ್ಕೊಂದು 1,000 ರೂಪೀಸ್ ಅಂತ ಇಟ್ಕೊಬೋದು. ಎಲ್ಲರೂ ತಿಂಗಳು ಹೋಗಲ್ಲ, ಕೆಲವು ಜನ 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸತಿ ಹೋಗ್ಬೋದು. ನೀವು ಅದಕ್ಕೆ ಹೇಗೋ ನಿಮ್ಮ ಬಜೆಟ್ ನೀವು ಚೇಂಜ್ ಮಾಡ್ಕೊಬೋದು. ಬಟ್ ರೀಸನಬಲ್ ಆಗಿ ಒಂದ್ಸಲಿ ಹೋಗ್ಬಿಟ್ಟು ತಿಂಗಳಿಗೆ ಫ್ಯಾಮಿಲಿ ನೋಡ್ಕೊಂಬರೋರಿಗೆ ಯು ಕ್ಯಾನ್ ಯೂಸ್ 1,000 ರೂಪೀಸ್. ಅದೇ ಥರ ಟ್ರಾವೆಲ್ ಮಾಡುವಾಗಲೂ ಅಷ್ಟೇ, ನೀವು AC ಸ್ಲೀಪರ್ ಕ್ಲಾಸಲ್ಲಿ ನೈಟ್ ಬಸ್ಸಲ್ಲಿ ಹೋದ್ರೆ ಸೆಟ್ ಆಗಲ್ಲ. 1,000 ರೂಪಾಯಿ ಒಳಗೆ ಹೋಗ್ಬೇಕಂದ್ರೆ ಬೆಸ್ಟ್ ಥಿಂಗ್ ಇಸ್ ಗೋ ಫಾರ್ ಟ್ರೈನ್. ಟ್ರೈನಲ್ಲಿ ಹೋಗೋದು ಇಟ್ ವಿಲ್ ಬಿ ಮೋರ್ ಈಸಿಯರ್. ಟ್ರೈನು ನಿಮಗೆ ಕಾಸ್ಟ್ ವೈಸು ತುಂಬ ಕಮ್ಮಿ ಆಗುತ್ತೆ. ಅದೇ ಥರ ಫುಡ್ಡು ಎಲ್ಲ ಸೇರಿಸಿ ಒಂದು 1,000 ರೂಪೀಸ್ ಹಾಕಿದ್ದೀನಿ. ಸೊ ದಟ್ ವಿಲ್ ಬಿ ಅ ವೆರಿ ರೀಸನಬಲ್ ಅಮೌಂಟ್. ಸೊ ಇದು ಬಂದು ಟ್ರಾವೆಲ್ ಟು ನೇಟಿವ್ ಎಕ್ಸ್ಪೆನ್ಸ್ ಅಂತ ಹಾಕಿದ್ದೀವಿ. ಅದಾದಮೇಲೆ ಮುಖ್ಯವಾದ ಒಂದು ವಿಷಯ ಏನು ಅಂದರೆ ಎಮರ್ಜೆನ್ಸಿ ಫಂಡ್. ಎಮರ್ಜೆನ್ಸಿ ಫಂಡ್ ಅಂದರೆ ಕಂಪಲ್ಸರಿ ಇವಾಗ ತಲೆನೋವು ಮಾತ್ರೆ ಇಲ್ಲ ಸಿರಪ್ಪು ಇಲ್ಲ ಈ ಥರ ಏನೋ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್. ಇವಾಗ ನೀವು PG ಇದ್ರೆ ಸೋಪು, ಬಾಚನ್ಗೆ, ಬ್ರಷ್, ಪೇಸ್ಟ್, ಈ ಥರ ಚಿಕ್ಕ ಎಕ್ಸ್ಪೆನ್ಸಸ್ ಅವಾಗ ರೆಕರಿಂಗ್ ಅಲ್ಲಿ ಬರುತ್ತಲ್ಲ. ಸೊ ಅದಕ್ಕೊಂದು ಎಮರ್ಜೆನ್ಸಿ ಫಂಡ್ ಅಂತ ಯು ಹ್ಯಾವ್ ಅಟ್ ಲೀಸ್ಟ್ 1,200 ರೂಪೀಸ್ ಇನ್ ಯುವರ್ ಹ್ಯಾಂಡ್. ಅದು ಬಂದು ಕಂಪಲ್ಸರಿ. ನೀವು ಬ್ಯಾಂಕಲ್ಲೂ ಮಿನಿಮಮ್ ಬ್ಯಾಲೆನ್ಸ್ ಇಟ್ಕೊಬೋದು, ಇಲ್ಲ ನಿಮ್ಮ ಪರ್ಸಲ್ಲೋ. ನನಗೆ ಗೊತ್ತಿದ್ದು ನೀವು ಖರ್ಚು ಮಾಡದೆ ಆ ದುಡ್ಡನ್ನ ಎಲ್ಲಾದ್ರೂ ಇಟ್ಕೊಂಡ್ರೆ 1,200 ರೂಪೀಸ್ ಯು ಕೀಪ್ ಇಟ್. ಒಂದು ಕವರಲ್ಲಿ ಹಾಕ್ಬಿಟ್ಟು ಒಂದು ಸೈಡಲ್ಲಿ ಎತ್ತಿಟ್ಬಿಡಿ. ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಮಾತ್ರ ಅದನ್ನ ತೆಗೆದು ಯೂಸ್ ಮಾಡೋ ಥರ ಇರಬೇಕು. ಆ್ಯಂಡ್ ಫೈನಲ್ ಥಿಂಗ್ ಇಸ್ ಅಂಡ್ ದ ಇಂಪಾರ್ಟೆಂಟ್ ಥಿಂಗ್ ಇಸ್ ಇನ್ಶೂರೆನ್ಸ್. ಇನ್ಶೂರೆನ್ಸಿಗೆ ನೋಡಿದ್ರೆ ವಿ ಹ್ಯಾವ್ ಟು ಸ್ಪೆಂಡ್ ಲೈಕ್ 1,000 ರೂಪೀಸ್ ಅ ಮಂತ್. ಸೊ ತಿಂಗಳು ಇನ್ಶೂರೆನ್ಸ್ಗೆ ದುಡ್ಡು ಹಾಕೋದು ಇಟ್ ಈಸ್ ಎವ್ರಿ ಪರ್ಸನ್ಸ್ ಡ್ಯೂಟಿ. ತುಂಬ ಜನಕ್ಕೆ ಇದು ಅರ್ಥ ಆಗಿಲ್ಲ. ಇನ್ಶೂರೆನ್ಸ್ಗೆ ಹೋಗಿ ಯಾರಪ್ಪ ಖರ್ಚು ಮಾಡ್ತಾರೆ, ಇನ್ಶೂರೆನ್ಸ್ಗೆ 1,000 ರೂಪಾಯಿ ಇದ್ದಿದ್ರೆ ಯಾವ್ದಾರ ಹೋಟ್ಲಿಗೆ ಹೋಗಿ ಚೆನ್ನಾಗಿ ತಿನ್ಬೋದು ಅಂತ ಯೋಚನೆ ಮಾಡ್ತೀರಾ. ಏನು ಅಂದರೆ ನೀವು ಯಾವತ್ತಾದರೂ ಯು ವಿಲ್ ಆಲ್ವೇಸ್ ಹ್ಯಾವ್ ಟು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ಸೊ ಆ ಥರ ಟೈಮಲ್ಲಿ ಯು ವಿಲ್ ಹ್ಯಾವ್ ಟು ಗೋ ಫಾರ್ ಇನ್ಶೂರೆನ್ಸ್. ಇನ್ಶೂರೆನ್ಸ್ ಇಸ್ ವೆರಿ ನೀಡೆಡ್. ಒಂದು ಫ್ಯಾಮಿಲಿಗೆ ಇನ್ಶೂರೆನ್ಸ್ ಕಂಪಲ್ಸರಿ ಇರಲೇಬೇಕು. ಇವಾಗ ನಿಮ್ಮ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂದರೆ ಆಫೀಸಲ್ಲಿ ನಿಮ್ಗೆ ಇನ್ಶೂರೆನ್ಸ್ ಕೊಟ್ಟಿದ್ದಾರೆ ಅಂದರೆ ನೀವು ನಿಮ್ಮ ಫ್ಯಾಮಿಲಿಗೆ ಒಂದು 1,200 ರೂಪೀಸ್ ಅದು ಯಾವ ಇನ್ಶೂರೆನ್ಸ್ ಅಂತ ನೋಡಿ ಒಂದು ನಾಮಿನಲ್ ಆಗಿ ಒಂದು ಬೇಸಿಕ್ ಖರ್ಚಲ್ಲಿ ನೀವು ಈ ಇನ್ಶೂರೆನ್ಸ್ ನೀವು ತಗೊಳ್ಳೇಬೇಕು. ಯಾಕೆ ಅಂದರೆ ನಾಳೆ ದಿನ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಒಂದು ಆದ್ರೇನು ತುಂಬ ಜನ ಹೋಗಿ ಲೋನ್ ಸೈಕಲಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಯಾಕಂದರೆ ನೀವು ಇನ್ಶೂರೆನ್ಸ್ ಹಾಕ್ದಿರೋದ್ರಿಂದ ನಾಳೆ ಮೆಡಿಕಲ್ ಬಿಲ್ ಬಂದಾಗ ನೀವು ಅದಕ್ಕೆ ಹೋಗ್ಬಿಟ್ಟು ಒಂದು 3,000 ರೂಪಾಯಿ 4,000 ರೂಪಾಯಿ EMI ಕಟ್ಟಬೇಕಾಗತ್ತೆ. ಇದು EMI ತರ ಕಣ್ಣಿಗೆ ಕಾಣಿಸ್ದಿರೋ ತರ ಪರವಾಗಿಲ್ಲ ನಾನು ಕಟ್ತೀನಿ ಅಂತ ತಿಂಗಳಿಗೆ 1,000 ರೂಪಾಯಿ ಇನ್ಶೂರೆನ್ಸ್ ಕಟ್ಟಿದ್ರೆ ಮುಂದೆ ನಿಮ್ಗೆ ಏನಾದ್ರು ಸಮಸ್ಯೆ ಆಯ್ತು ಅಂದ್ರೆ ಅವತ್ತು ನಿಮಗೆ ದೊಡ್ಡದಾಗಿ ನಿಮ್ ಕೈ ಹಿಡಿಯತ್ತಿದು. ಸೊ ಇನ್ಶೂರೆನ್ಸ್ ಇಸ್ ಮ್ಯಾಂಡೇಟರಿ. ಸೊ ಇವಾಗೆಲ್ಲ ನೀವು ಟೋಟಲ್ ಮಾಡಿ ನೋಡಿದ್ರೆ ಟೋಟಲ್ ಆಗಿ ಒಂದು 18,000 ಬರುತ್ತೆ. ಸೊ ಟೋಟಲ್ ನೋಡಿದ್ರೆ 18,000 ರೂಪಾಯಿ. 18,000 ರೂಪಾಯಲ್ಲಿ ಇವಾಗ ನಾವು ಏನು ಮಾಡಿ ಅಂದರೆ ಬ್ಯಾಲೆನ್ಸ್ 2,000 ರೂಪೀಸ್ನ ನಾವೇನು ಮಾಡ್ತೀವಿ ಅಂದರೆ ವಿ ಹ್ಯಾವ್ ಟು ಇನ್ವೆಸ್ಟ್ ಇನ್ SIP ಮೆಥಡ್. ಸೊ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್. ಸೊ ಇವಾಗಲೇ ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ, ಹೇಗೆ ಸಿಸ್ಟಮ್ಯಾಟಿಕ್ ನಿಮ್ಮ ಫಂಡ್ಸ್ನ ಇನ್ವೆಸ್ಟ್ ಮಾಡ್ಬೋದು ಅಂತ. ನೀವು 20,000 ಸ್ಯಾಲರಿ ತೊಗೊಂಡ್ರು 1,50,000 ತೊಗೊಂಡ್ರೇನು ಕಂಪಲ್ಸರಿ ದೇರ್ ಶುಡ್ ಬಿ ಅ ಸರ್ಟನ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ಒಂದು 2,000 ರೂಪಾಯಿ ಮಂತ್ಲಿ ಇನ್ವೆಸ್ಟ್ ಮಾಡ್ಕೊಂಡೇ ಬಂದ್ರೆ ಡೌನ್ ದ ಲೈನ್ ಒಂದು 7 ವರ್ಷ ಆದ್ಮೇಲೆ ನೋಡಿದ್ರೆ ಯು ವಿಲ್ ಹ್ಯಾವ್ ಅ ಸಫಿಷಿಯಂಟ್ ಅಮೌಂಟ್. ಸಫಿಷಿಯಂಟ್ ಅಂತ ಹೇಳಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು ನಾಮಿನಲ್ ಅಮೌಂಟ್ ಆಫ್ ಕ್ಯಾಶ್ ಒಂದು ಕೈಯಲ್ಲಿ ಇರುತ್ತೆ. ಇವಾಗ ತುಂಬಾ ಜನ ಏನು ಇಲ್ಲದೆ ಸರ್ ನನಗೆ ಕೆಲಸ ಮಾತ್ರ ಇದೆ ಸರ್ ಕೈಯಲ್ಲಿ ಕ್ಯಾಶ್ ಇಲ್ಲ ಅಂದ್ರೆ ರೀಸನ್ ಏನು ಅಂದ್ರೆ ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡಿರಲ್ಲ. ನಾವು ಯಾವ ಕ್ಯಾಟಗರಿ ನೋಡ್ತಾ ಇದೀವಿ ಅಂದ್ರೆ ಒಂದು ಕಾಲೇಜ್ ಮುಗಿಸ್ಕೊಂಡು ಇವಾಗ ತಾನೇ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಆಟೋಮ್ಯಾಟಿಕ್ಲಿ ಇದನ್ನ ಸ್ಟಾರ್ಟ್ ಮಾಡಕ್ ಶುರು ಮಾಡ್ಬೋದು. ಬಜೆಟ್ ಯುವರ್ ಪ್ಲಾನ್.
ಈ ಥರ ಬಜೆಟಿಂಗ್ ಹಾಕೊಂಡು ತಿಂಗಳಿಗೆ ಒಂದು 2,000 ರೂಪಾಯಿ ಇನ್ವೆಸ್ಟ್ ಮಾಡ್ಕೊಂಬಂದ್ರೆ ಇಲ್ಲಿಂದ ಒಂದು 7 ಇಯರ್ಸ್ ನಿಮ್ಗೊಂದು 27-28 ವಯಸ್ಸು ಮದುವೆ ಆಗೋ ಟೈಮಲ್ಲಿ, ಆ ಟೈಮಲ್ಲಿ ಅಟ್ಲೀಸ್ಟ್ ಒಂದು ಮದುವೆ ಖರ್ಚಿಗೆ ಒಂದು ಸ್ವಲ್ಪ ಕೈಯಲ್ಲಿ ಕಾಸು ಇಟ್ಕೊಂಡಿರ್ತೀರಾ. ಯು ವಿಲ್ ಬಿ ಇನ್ ಅ ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ಪೊಸಿಷನ್. ಆ್ಯಂಡ್ ಅದೇ ಥರ ಇನ್ನೊಂದು ವಿಷಯ ಏನು ಅಂದರೆ, ನೀವು 2,000 ರೂಪೀಸ್ ಮಂತ್ಲಿಲಿ SIP ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅದೇನಾಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಒಂದು 2,000 ಮಂತ್ಲಿ ನಾವು SIP ಇನ್ವೆಸ್ಟ್ ಮಾಡ್ಕೊಂಡೇ ಬರ್ತೀವಿ ಅಂದರೆ 10% ಆನ್ಯುವಲ್ ಸ್ಟೆಪ್ ಅಪ್ ಇರುತ್ತೆ. ಇದೇನು ಅಂದರೆ, ತುಂಬಾ ಜನ 2,000 ರೂಪಾಯಿ ಅಂದರೆ 5 ವರ್ಷಕ್ಕೂ ಬರೀ 2,000 ರೂಪಾಯಿ ಕಟ್ತಾ ಇರಲ್ಲ, ಇನ್ಕ್ರಿಮೆಂಟು ಆಗ್ತಾ ಇರುತ್ತಲ್ವಾ. ಇವಾಗ ನಿಮ್ಗೆ ಸ್ಯಾಲ್ರಿ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಇನ್ಕ್ರಿಮೆಂಟ್ ಆಗ್ತಾನೆ ಬರುತ್ತೆ. ಅದೇ ಥರ ನೀವೇನು ಮಾಡಿ, ನಿಮ್ಮ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಮಾಡ್ಕೊಂಡೇ ಬನ್ನಿ. ಸೊ 10% ಇನ್ಕ್ರಿಮೆಂಟ್ ನಿಮ್ಮ ಇನ್ವೆಸ್ಟ್ಮೆಂಟಲ್ಲೂ ಆಗ್ತಾ ಇರಬೇಕು. ಸೊ ಫಾರ್ 12% ಆವರೇಜ್ ರಿಟರ್ನ್ 12-13% ಹಾಕ್ಬೋದು, ಬಟ್ 12% ವಿಲ್ ಬಿ ವೆರಿ ರೀಸನಬಲ್. ಆ್ಯಂಡ್ ಫಾರ್ 8 ಇಯರ್ಸ್ 21 ಅಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ 7 to 8 ಇಯರ್ಸ್ 28 ಆ ಏಜಲ್ಲಿ ಹೋಗಿ ಮದುವೆ ಆಗ್ತಿದ್ದೀರಾ ಅಂದರೆ ಕೈಯಲ್ಲಿ ನಿಮಗೆ 4 ಲಕ್ಷ ರೂಪಾಯಿ ಕ್ಯಾಶ್ ಜೊತೆ ಇರ್ತೀರಾ. ಲಾಜಿಕ್ ಅರ್ಥ ಆಯ್ತಾ? ಯು ಆರ್ ಗೋನ್ ಗೆಟ್ ಸಮ್ ರೀಸನಬಲ್ ಅಮೌಂಟ್ ಆಫ್ ಕ್ಯಾಶ್ ಅಡ್ಜಸ್ಟೆಡ್ ಟು ಇನ್ಫ್ಲೇಷನ್. ಒಂದು 2.5 ಲಕ್ಷ ರೂಪಾಯಿ ಇವತ್ತು ನಿಮ್ಮ ಹತ್ರ ಇದ್ದಿದ್ರೆ ಏನು ಮಾಡ್ತಿದ್ರು, ಅವತ್ತು 4 ಲಕ್ಷ ರೂಪಾಯಿ, ಇವತ್ತಿರೋ 2.5 ಲಕ್ಷ ರೂಪಾಯಿ ಅಷ್ಟು ವ್ಯಾಲ್ಯೂನೇ. ಸೊ ಅಟ್ಲೀಸ್ಟ್ ಇವತ್ತು 2.5 ಲಕ್ಷ ಇದ್ರೂ ಒಂದು ದೊಡ್ಡ ಅಮೌಂಟ್ ಅಲ್ವಾ. ಇವಾಗ 20,000 ರೂಪಾಯಿ ಸ್ಯಾಲ್ರಿ ಅರ್ನ್ ಮಾಡೋರು 2 ಲ್ಯಾಕ್ ಸೇವ್ ಮಾಡೋದಂದ್ರೆ ತುಂಬ ಕಷ್ಟಪಡ್ತಾರೆ. ಅಟ್ಲೀಸ್ಟ್ ಯು ವಿಲ್ ಬಿ ಇನ್ ಅ ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ಲೆವೆಲ್. ಸೊ ಇದನ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ರೆ, ಬಜೆಟಿಂಗ್ ಮಾಡಿದ್ರೆ, ಒಂದು ಅಮೌಂಟ್ ಜೊತೆಗೆ ನೀವು ಮದುವೆ ಮಾಡೋವಾಗ ಅಟ್ಲೀಸ್ಟ್ ಯು ವಿಲ್ ಬಿ ಇನ್ ಅ ಸೆಕ್ಯೂರ್ಡ್ ಲೆವೆಲ್. ಇದಲ್ಲದೆ ಇನ್ನೊಂದು ಕ್ಯಾಲ್ಕುಲೇಷನ್ ತೋರಿಸ್ತೀನಿ ನಾನು ನಿಮಗೆ. ಇವಾಗ ಈ ಚಾರ್ಟ್ ಏನು ಅಂತ ನೋಡಿದ್ರೆ 20,000 ಇಂದ ಲೆಟ್ಸ್ ಸೇ 2023 ಅಲ್ಲಿ ಯು ವಾಂಟ್ ಟು ಸ್ಟಾರ್ಟ್ ಯುವರ್ ಜರ್ನಿ. 7 ವರ್ಷ ಡೌನ್ ದ ಲೈನ್ ಏನಾಗುತ್ತೆ ಅಂತ ನೋಡಿದ್ರೆ, ಸೇಮ್ ಬಜೆಟಿಂಗ್, ಫುಡ್ ಅಂಡ್ ಅಕಾಮಿಡೇಷನ್ಗೆ 7,000 ರೂಪಾಯಿ ಪೇ ಮಾಡ್ತಿದ್ದೀರಾ, ಪೆಟ್ರೋಲ್ಗೆ 1,000 ರೂಪೀಸ್, ಮೊಬೈಲ್ ರೀಚಾರ್ಜ್ 300 ರೂಪೀಸ್, ಎಂಟರ್ಟೈನ್ಮೆಂಟ್ ನಾವು ಅನ್ಕೊಂಡಿದ್ದೀರಾ 1,500, ಇನ್ಶೂರೆನ್ಸ್ 1,000, ಫ್ಯಾಮಿಲಿಗೆ 5,000 ರೂಪಾಯಿ ಕಳಿಸ್ತಾ ಇದ್ದೀರಾ, ಎಮರ್ಜೆನ್ಸಿ ಫಂಡಿಗೆ 1,200 ರೂಪಾಯಿ, ಅಂಡ್ ಟ್ರಾವೆಲಿಂಗ್ ಟು ನೇಟಿವ್ 1,000 ರೂಪೀಸ್ ಅಂತ ಹಾಕಿದ್ದೀನಿ. ಇನ್ವೆಸ್ಟ್ಮೆಂಟ್ 2,000 ರೂಪಾಯಿ ಅಂತ ಹಾಕಿದ್ದೀನಿ. ಇದಲ್ಲದೆ ವರ್ಷ ನಿಮಗೆ 10 to 15% ಇನ್ಕ್ರಿಮೆಂಟ್ ಆಗುತ್ತೆ ಅನ್ಕೊಳ್ಳೋಣ. ಬೈ ಜಾಬ್ ನೇಚರಲ್ಲಿ 10 to 15%. ಇದ್ರಲ್ಲಿ ನಾವು ಪ್ರಮೋಷನ್ಸ್ ಬಗ್ಗೆ ಮಾತಾಡ್ತಿಲ್ಲ. ಏನಂದ್ರೆ ಒಬ್ರು 25,000 ತಗೊಂತೀರಾ, ಸಡನ್ ಆಗಿ 30,000 ಹೋಗ್ತಾರೆ, ಆ ಥರ ವಿಷಯನೇ ಅಲ್ಲ. ನೀವು ಆ ಥರ ಜಂಪ್ ಆದ್ರೂ ಫೈನಲ್ ಆಗಿ ಒಂದು 15% ಆವರೇಜ್ ಆಗಿ ಸಿಗೋದು ನಿಮಗೆ, ಒಂದು 40,000 ಸ್ಯಾಲ್ರಿ ಬರೋವರೆಗೂ. ನೀವು 50,000 1 ಲಕ್ಷ ಸ್ಯಾಲ್ರಿ ಹೋಯ್ತು ಅಂದರೆ ಅದಾದ್ಮೇಲೆ ನಿಮ್ಗೆ ಇನ್ಕ್ರಿಮೆಂಟ್ ಎಲ್ಲ ಅಷ್ಟಿರಲ್ಲ, ಬರೀ ಒಂದು 2% 3% ಇನ್ಕ್ರಿಮೆಂಟ್ ಮಾಡ್ತಾರೆ. ಸೊ ಈ ರೇಂಜ್ ಬರೋವರೆಗೂ ನೀವು ಇನ್ಕ್ರಿಮೆಂಟ್ ಬಂದು ನೀವು ಆವರೇಜ್ ಮಾಡಿದ್ರೆ ಒಂದು 10 to 15% ಸಿಗುತ್ತೆ. ಆ ಥರ ಇನ್ಕ್ರಿಮೆಂಟ್ ಆಗುವಾಗ ನೀವೇನು ಮಾಡ್ತೀರಾ ಅಂದರೆ, ನಿಮ್ಮ ಇನ್ವೆಸ್ಟ್ಮೆಂಟ್ನು ಕೂಡ ನೀವು ಇನ್ಕ್ರಿಮೆಂಟ್ ಮಾಡ್ಕೊಂಡೇ ಬರ್ತೀರಾ. ಸೊ ಡೌನ್ ದ ಲೈನ್ 2030 ಅಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇವಾಗ ಏನು ಅಂದರೆ, ಆ ಥರ ಜಾಸ್ತಿ ಆಗುವಾಗ ನಾವು ನೋಡಿದ್ರೆ 4,11,000 ರೂಪಾಯಿ ನಿಮ್ಮ ಹತ್ರ ಇರುತ್ತೆ. ಇದು 7 ವರ್ಷ ಆದಮೇಲೆ, ಇನ್ ಕೇಸ್ ಇಫ್ ಯು ಆರ್ ಸ್ಟಾರ್ಟಿಂಗ್ ನೌ. ಇದರಲ್ಲಿ ಇನ್ನೊಂದೇನು ಅಂದರೆ, ಇನ್ ಕೇಸ್ ನೀವು ಬೇರೆಯವರಿಂದ ಬಂದಿದ್ದೀರಾ, ನನ್ನ ಫೈನಾನ್ಷಿಯಲ್ ಸ್ಟೆಬಿಲಿಟಿಗೋಸ್ಕರ ನಾನು ಇನ್ನೂ ಸ್ವಲ್ಪ ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಆಗಿದ್ದೀನಿ ಅಂದರೆ, ದೆನ್ ಯು ಗೋ ಫಾರ್ ಅ ಪಾರ್ಟ್ ಟೈಮ್ ಜಾಬ್. ಖಂಡಿತ ಎಲ್ಲರ ಹತ್ರ ಬೈಕ್ ಇದೆ ಅಂದರೆ ತುಂಬ ಜಾಬ್ಸ್ ಬಂದಿದೆ. ಏನು ಅಂದರೆ, ಇವಾಗ ಆಪರ್ಚುನಿಟೀಸ್ ಜಾಸ್ತಿ ಆಗಿದೆ. ಇವಾಗ ತುಂಬ ಈ ರ್ಯಾಪಿಡೋಸ್ ಬಂದಿದೆ, ಓಲಾ ಕ್ಯಾಬ್ಸು, ಓಲಾ ಬೈಕ್ಸು, ಇದಲ್ಲದೆ ಸ್ವಿಗ್ಗಿ, ಝೊಮ್ಯಾಟೊ, ತುಂಬ ಜಾಬ್ಸ್ ಇದೆ. ಯಂಗ್ಸ್ಟರ್ಸ್ ಇವಾಗ ತುಂಬ ಜನ ಏನು ಅಂದರೆ, ದೇ ಆರ್ ಟ್ರೈಂಗ್ ಟು ಅಚೀವ್ ಫೈನಾನ್ಷಿಯಲ್ ಸಕ್ಸಸ್. ಏನು ಅಂದರೆ, ಈ ಥರ ಸ್ವಲ್ಪ ಮಾಡುವಾಗ ಯು ವಿಲ್ ಬಿ ಇನ್ ಅ ಬೆಟರ್ ಪೊಸಿಷನ್ ಡೌನ್ ದ ಲೈನ್. ಇವತ್ತು ನಾವು ಸ್ವಲ್ಪ ಕಷ್ಟಪಡ್ತಾ ಇದ್ದೀವಿ, ಓಕೆ, ನಾವು ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಬಂದು ಮತ್ತೆ ರೆಸ್ಟ್ ತಗೊಂಡು ಈವ್ನಿಂಗ್ ಕೆಲ್ಸಕ್ಕೆ ಹೋಗಬೇಕು ಅಂದರೆ ಕಷ್ಟನೇ ಇರುತ್ತೆ. ಆದರೆ ಇವತ್ತು ಕಷ್ಟಪಟ್ಟರೆ ಫ್ಯೂಚರಲ್ಲಿ ವಿಲ್ ಬಿ ಸೇಫ್ ಆ್ಯಂಡ್ ಸೆಕ್ಯೂರ್ ಅಂತಾನೆ ಅದೇ ಕಾನ್ಸೆಪ್ಟ್. ಸೊ ಆ ಥರ ಇನ್ ಕೇಸ್ ಇಫ್ ಯು ಆರ್ ಗೋಯಿಂಗ್ ಫಾರ್ ಅ ಪಾರ್ಟ್ ಟೈಮ್ ಜಾಬ್, ಇವಾಗ ಒಂದು ಪಾರ್ಟ್ ಟೈಮ್ ಜಾಬ್ ಅನ್ನೋವಾಗ ಲೆಟ್ಸ್ ಸೇ ಒಂದು ಬರೀ 3,000 ರೂಪಾಯಿ ನೀವು ಅರ್ನ್ ಮಾಡೋಕ್ಕಾಗತ್ತೆ ಅಂದರೆ 3,000 ಪರ್ ಮಂತ್. ಅವಾಗ ಒಂದು ದಿನಕ್ಕೆ 100 ರೂಪಾಯಿ ಲೆಕ್ಕ ಬರುತ್ತೆ. ಆವರೇಜ್ ಆಗಿ 25-26 ಡೇಸ್ ವರ್ಕಿಂಗ್ ಹಾಕಿದ್ರೆ 110-120 ರೂಪಾಯಿ ಒಂದು ದಿನಕ್ಕೆ. ಈವ್ನಿಂಗ್ ಅಲ್ಲಿ ಪಾರ್ಟ್ ಟೈಮ್ ಜಾಬ್ ಅಲ್ಲಿ ಅದು ನಾನು ಹೇಳ್ತಿರೋ ತುಂಬಾ ಬೇಸಿಕ್. ಸಮ್ಟೈಮ್ಸ್ ನೀವು 200-250 ರೂಪಾಯಿ ಕೂಡ ಅರ್ನ್ ಮಾಡ್ಬೋದು. ಬಟ್ ನಾನು ಒಂದು 100 ರೂಪಾಯಿ ಅಂತ ಬೇಸಿಕ್ ಆಗಿ ಹಾಕೊಂಡಿದ್ದೀನಿ. ಅವಾಗ 2,000 ರೂಪಾಯಿ ಜೊತೆ ಇನ್ನೊಂದು 3,000 ರೂಪಾಯಿ ಸೇರಿಸಿ 5,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಹಾಗಿರೋವಾಗ ಅದೇ ಡೌನ್ ದ ಲೈನ್ 7 ಇಯರ್ಸ್ ಅಲ್ಲಿ ನಿಮ್ಮ ಹತ್ರ ಎಷ್ಟು ಕ್ಯಾಶ್ ಇರುತ್ತೆ ಅಂತ ನೋಡಿದ್ರೆ, ಯು ವಿಲ್ ಬಿ ಹ್ಯಾವಿಂಗ್ 10,28,000, ಆಲ್ಮೋಸ್ಟ್ 2.5 ಟೈಮ್ಸ್ ಇನ್ಕ್ರೀಸ್ ಆಗಿದೆ. ಬರೀ 4 ಲಕ್ಷ ಇರೋ ಜಾಗದಲ್ಲಿ ನಿಮ್ಗೆ ಎಷ್ಟು ಬಂದಿದೆ? 10.25 ಲಕ್ಷ ಬಂದಿದೆ. ಏನು ಅಂದ್ರೆ ಜಸ್ಟ್ ಒಂದು 3,000 ರೂಪಾಯಿ ನಿಮ್ಮ ಹತ್ರ ಒಂದು ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡಕ್ಕಾಯ್ತು. ನಾನು ಪಾರ್ಟ್ ಟೈಮ್ ಅಲ್ಲಿ ತುಂಬಾ ಏನಿಲ್ಲ, 100 ರೂಪಾಯಿ ಸಂಪಾದನೆ ಮಾಡ್ಬೇಕು. ಇವಾಗ 100 ರೂಪಾಯಿಗೆ ನೀವು ಏನ್ ಕೆಲಸ ಮಾಡಬೇಕು ನೀವೇ ಡಿಸೈಡ್ ಮಾಡ್ಬೇಕು. ಸ್ವಿಗ್ಗಿ ಮಾಡ್ತೀರಾ, ಝೊಮ್ಯಾಟೊ ಮಾಡ್ತೀರಾ, ಇಲ್ಲ ರ್ಯಾಪಿಡೋನಾ, ಇಲ್ಲ ಬೈಕ್ ಇಟ್ಕೊಂಡು ಏನಾದ್ರು, ಇಲ್ಲ ನಾನೊಂದು 20,000 ಸ್ಯಾಲ್ರಿ ತೊಗೊಂತಿರೋ ಟೀಚರ್ ಅಂದ್ರೆ ಅವಾಗ ಟ್ಯೂಷನ್ ಸ್ಟಾರ್ಟ್ ಮಾಡ್ಬೋದು. ಇವಾಗ ನಿಮಗೆ ಯಾವ್ದ್ರಲ್ಲಿ ನಾಲೆಜ್ ಇದೆಯೋ ಆ ನಾಲೆಜ್ ಅಲ್ಲಿ ನೀವು ನಿಮಗೆ ಹೆಂಗಾಗತ್ತೋ ಒಂದು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಬರೋ ತರ ಮಾಡ್ಕೊಂಡ್ರೆ ದಟ್ ವಿಲ್ ಬಿ ವೆರಿ ಯೂಸ್ಫುಲ್. ನೀವು ಏನು ಗೋಲ್ನ ಅಟೈನ್ ಮಾಡಬೇಕು ಅನ್ಕೊಂಡಿದ್ದೀರೋ 5 to 7 ಇಯರ್ಸ್ ಅಲ್ಲಿ, ಆ ಜಾಗಕ್ಕೆ ನೀವು ಬೇಗ ಹೋಗಿ ನೀವು ರೀಚ್ ಆಗ್ಬೋದು. ಸೊ ಪಾರ್ಟ್ ಟೈಮ್ ಜಾಬ್
ಆಚೆಯಿಂದ ಬಂದವ್ರಿಗೆ ಇಟ್ ಇಸ್ ಮ್ಯಾಂಡೇಟರಿ ಅನ್ನೋ ತರ ಆಗೋಗಿದೆ, ಯಾಕಂದ್ರೆ ನೀವು ಕಮಿಟ್ಮೆಂಟ್ ಜೊತೆ ಇದ್ದೀರಾ. ಇದೇ ಇನ್ನೊಬ್ಬರಿಗೆ ನೋಡಿದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಕಮಿಟ್ಮೆಂಟ್ ಇಲ್ದೇ ಇರೋರಿಗೆ, ಇವಾಗ ಅಪ್ಪ ಅಮ್ಮ ಜೊತೆ ಇದೀವಿ, ಮನೇಲೆ ಊಟ ಮಾಡ್ತೀನಿ, ಸ್ವಂತ ಮನೆ, ನನಗೇನು ಕಮಿಟ್ಮೆಂಟ್ ಇಲ್ಲ, ತಿಂಗ್ಳಿಗೊಂದು ಅವ್ರಿಗೊಂದು ಅಮೌಂಟ್ ಕೊಟ್ಬಿಟ್ರೆ ಸಾಕು, ಮಿಕ್ಕಿದ ದುಡ್ಡೆಲ್ಲ ನನಗೆ. ಸೊ ಅವ್ರಿಗೊಂದು ಡಿಫ್ರೆಂಟ್ ಟೈಪ್ ಆಫ್ ಕಮಿಟ್ಮೆಂಟ್ ಇರುತ್ತೆ. ಇವಾಗ ನೀವು ಆ ಗೋಲ್ ರೀಚ್ ಮಾಡ್ಬೇಕು. ಇವಾಗ ಕಮಿಟ್ಮೆಂಟ್ ಜೊತೆ ಇರೋರು ಬೇರೆ ಊರಿಂದ ಬಂದಿರೋರಿಗೆ ಆ ತರ ಟೈಮಲ್ಲಿ ನೀವು ಗೋಲ್ ರೀಚ್ ಮಾಡ್ಬೇಕಂದ್ರೆ ನೀವು ಪಾರ್ಟ್ ಟೈಮ್ ಜಾಬ್ ಮಾಡಿದ್ರೆ ಸ್ವಲ್ಪ ದಿನ ಕಷ್ಟ ಆಗೇ ಆಗುತ್ತೆ, ಬಟ್ ಅಟ್ ಲೀಸ್ಟ್ ಯು ಕ್ಯಾನ್ ರೀಚ್ ಯುವರ್ ಫೈನಾನ್ಷಿಯಲ್ ಫ್ರೀಡಮ್. ಇವಾಗ ನೀವು ಈ ತರ ಯೋಚನೆ ಮಾಡಿ, ಇವತ್ತು ನೀವು ಕಷ್ಟ ಪಡ್ತಿದ್ದೀರಾ, ಒಂದು 10 ವರ್ಷನೋ 20 ವರ್ಷನೋ, ಒಂದು 20 ವಯಸ್ಸೋ 21 ವಯಸ್ಸಿಗೋ ಸ್ಟಾರ್ಟ್ ಮಾಡ್ತೀರಾ, ಒಂದು 30-35 ವಯಸ್ಸಿಗೆ ಕಷ್ಟಪಟ್ಟು ಒಂದು ಲೆವೆಲ್ಗೆ ಫ್ಯಾಮಿಲಿನ ರನ್ ಮಾಡಿ, ಅದಾದ್ಮೇಲೆ ಸೇವಿಂಗ್ಸ್ ಮಾಡಿ ನೀವೊಂದು 10 ಲಕ್ಷ ಸೇರ್ಸಿಟ್ಟಿದ್ದೀರಾ, 28 ವಯಸ್ಸಿಗೆ ಮದುವೆ ಆಗ್ತೀರಾ ಒಂದು 10 ಲಕ್ಷ ಜೊತೆ, ಅವತ್ತು ಅದ್ರ ವ್ಯಾಲ್ಯೂ ಬಂದು 5 lakhs. ಅದಾದ್ಮೇಲೆ ನಿಮ್ಮ ವೈಫ್ ಜೊತೆ ಸೇರಿ ನೀವು ಸಂಪಾದನೆ ಮಾಡ್ತಿರೋ, ಇಲ್ಲ ನಿಮ್ಗೆ ಇನ್ನೂ ಒಳ್ಳೆ ಜಾಬ್ ಸಿಗತ್ತೋ, ದಟ್ ಡಿಪೆಂಡ್ಸ್. ಒಂದು 35 years ಅಲ್ಲಿ ಇವಾಗ ನಿಮ್ಮ ಮಕ್ಕಳು ಬರೋವಾಗ ನಿಮಗೂ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಅಂತ ಗೊತ್ತಾಗಿರತ್ತೆ, ಹೇಗೆ ಒಂದು ಫೈನಾನ್ಸ್ ನ ಮ್ಯಾನೇಜ್ ಮಾಡ್ಬೇಕಂತ ಗೊತ್ತಾಗಿರತ್ತೆ. ಸೊ ನೆಕ್ಸ್ಟ್ ನೀವು ಮುಂದೆ ಬರೋ ಜನರೇಷನ್ ನೀವು ಕರೆಕ್ಟಾಗಿ ಹೇಳ್ಕೊಡ್ತೀರಾ ಅವ್ರು ಹೇಗೆ ಫಿನಾನ್ಸ್ ನ ಮ್ಯಾನೇಜ್ ಮಾಡಬೇಕು. ಸೊ ಲೋವರ್ ಮಿಡಲ್ ಕ್ಲಾಸ್ ಇಂದ ವಿಲ್ ಕಮ್ ಟು ಮಿಡಲ್ ಕ್ಲಾಸ್. ನಿಮ್ಮ ನೆಕ್ಸ್ಟ್ ಜನರೇಷನ್ಗೆ ದೇ ಕ್ಯಾನ್ ಕಮ್ ಫ್ರಮ್ ಮಿಡಲ್ ಕ್ಲಾಸ್ ಟು ಅಪ್ಪರ್ ಮಿಡಲ್ ಕ್ಲಾಸ್. ಸೊ ಆ ರೇಂಜ್ ಏನು ಹೇಳೋದು, ಇನ್ನೂ ನಾವು ಸ್ವಲ್ಪ ನಮ್ಮನ್ನ ಬೆಟರ್ ಮಾಡ್ಕೊಬೋದು. ನಾವು ಈ ಸ್ವಲ್ಪ ಈ ಚಿಕ್ಕ ವಿಷಯಗಳನ್ನ ಕರೆಕ್ಟಾಗಿ ಮಾಡಿದ್ರೆ ನಮ್ಮ ಲೈಫ್ ಇನ್ನೂ ಸ್ಮೂತಾಗಿ ಹೋಗುತ್ತೆ. ನಾವು ಏನೋ ಒಂದು ಸಾಲ ಇಲ್ಲದೆ ಹೇಗೆ ಹೇಳೋದು, ಇನ್ನೂ ಸ್ವಲ್ಪ ಚೆನ್ನಾಗಿ ಒಂದು ಪೀಸ್ ಆಫ್ ಮೈಂಡಿಂದ ಲೈಫ್ನ ಲೀಡ್ ಮಾಡೋಕ್ಕಾಗತ್ತೆ. ಸೊ ಈ ಥರ ಕರೆಕ್ಟಾಗಿ ನೀವು ಪ್ಲ್ಯಾನ್ ಮಾಡಿ ಬಜೆಟಿಂಗ್ ಕೂತ್ಕೊಂಡು ಮಾಡಿದ್ರೆ ಖಂಡಿತ ನೀವು ಯು ಕ್ಯಾನ್ ರೀಚ್ ಯುವರ್ ಫೈನಾನ್ಷಿಯಲ್ ಫ್ರೀಡಮ್ ಇನ್ ಅನದರ್ 10 to 15 years. ಒಂದು ಬ್ಯಾಚುಲರ್ ಆಗಿ ಕಮಿಟ್ಮೆಂಟ್ ಆಗಿ ಬರೋರು ಖಂಡಿತ ನೀವು ಒಂದು ಒಳ್ಳೆ ಜಾಗ ಹೋಗಿ ಸೇರ್ತೀರಾ. ಆದರೆ ಅದಕ್ಕೆ ಸ್ವಲ್ಪ ಕಷ್ಟಪಡಬೇಕು, ಸ್ವಲ್ಪ ಎಂಟರ್ಟೈನ್ಮೆಂಟ್ ಕಮ್ಮಿ ಮಾಡಲೇಬೇಡಿ ಅಂತ ಇಲ್ಲ, ಅದು ಬಜೆಟ್ಗೆ ಒಳಗೆ ನೀವು ಮಾಡಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ರೀಚ್ ದ ಗೋಲ್ ಇನ್ ಫ್ಯೂ ಇಯರ್ಸ್ ಆಫ್ ಟೈಮ್. ಸೊ ಇದನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡಿ, ಡೆಫಿನೆಟ್ಲಿ ಯು ವಿಲ್ ಆಲ್ಸೋ ಅಟೈನ್ ಫಿನಾನ್ಷಿಯಲ್ ಫ್ರೀಡಮ್. ಆ್ಯಂಡ್ ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್.